Let's go for ride. ನನ್ನ ಕೈಲಾಯ್ತಾ ಇಲ್ಲ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ KS17 ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಇದೆ ಪಲ್ಸರ್ 220F. ಈ ಗಾಡಿನ ಇವತ್ತು ರಿವ್ಯೂ ಮಾಡಕ್ಕೆ ಹೋಗ್ತಿರೋದು. ಗಾಡಿ ಮಾತ್ರ ಸಖತ್ತಾಗಿದೆ, ಫ್ರಂಟ್ ಲುಕ್ ಮಾತ್ರ. ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಲೆಜೆಂಡರಿ ಗಾಡಿ ಅಂತಂದು ಹೇಳ್ಬೋದು. ಎಲ್ಲರೂ ತಲೆ ಕೆಡಿಸಿರೋ ಗಾಡಿ ಅಂತಂದು ಹೇಳ್ಬೋದು. ಈ ಗಾಡಿಗೂ ಹೊಸ ಲಾಂಚ್ ಮಾಡಿರೋ ಗಾಡಿಗೂ ಅಷ್ಟಕ್ಕೇ ಮೇಜರ್ ಡಿಫ್ರೆನ್ಸ್ ಇಲ್ಲ. ಇಂಜಿನಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಏನು ಡಿಸ್ಪ್ಲೇ ಒಂದು ಚೇಂಜ್ ಆಗಿರ್ಬೋದು, ಅದು ಬಿಟ್ಟರೆ ಸೇಮು ಈ ಹಳೆ ಗಾಡಿ ಏನೈತೆ ಅದೇ ಗಾಡಿನ ರೀಲಾಂಚ್ ಮಾಡಿದಾರೆ ಅಷ್ಟೇ. ಫಸ್ಟ್ ಲಾಂಚ್ ಮಾಡಿದ ಗಾಡಿಗೆ ಆರಾಮಾಗಿ 6 ಗೇರ್ ಕೊಡ್ಬೋದಿತ್ತು, ಕ್ವಿಕ್ ಶಿಫ್ಟರ್ ಕೊಡ್ಬೋದಿತ್ತು, ಹಿಂದ್ಗಡೆ ABS ಕೊಡ್ಬೋದಿತ್ತು. ಆದರೆ ಅವ್ರೇನು ಕೊಟ್ಟಿಲ್ಲ. ಈ ಗಾಡಿ ಪ್ರೈಸ್ ನೋಡೋದಾದ್ರೆ ಎಕ್ಸ್ ಶೋರೂಮ್ ರೇಟು 1,37,140 ರೂಪಾಯಿ ಇದೆ. ಆನ್ ರೋಡ್ ಪ್ರೈಸು 1,83,755 ರೂಪಾಯಿ ಇದೆ. ಇಲ್ಲಿ ನೋಡ್ರಿ, ಈ ಎಕ್ಸ್ ಶೋರೂಮ್ ಪ್ರೈಸಿಗೂ ಈ ಆನ್ ರೋಡ್ ಪ್ರೈಸಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 46,500 ರೂಪಾಯಿ ಡಿಫ್ರೆನ್ಸ್ ಇದೆ. ನಿಮ್ಗೆ ಇನ್ಶೂರೆನ್ಸು ಮತ್ತು ಟ್ಯಾಕ್ಸ್ ಅದೆಲ್ಲ ಸೇರಿ 46,000 ಅರ್ಧ ಒಂದು ಕಾಲು ಭಾಗ ಅಮೌಂಟ್ ಬರೀ ಇನ್ಶೂರೆನ್ಸು ಟ್ಯಾಕ್ಸಿಗೆ ಕಟ್ಟಾಗುತ್ತೆ ಅಂತಂದು ಹೇಳ್ಬೋದು. ನಿಮಗೆ ಫ್ರಂಟಲ್ಲಿ ನೋಡೋದಾದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ. ಇದು ಐ ಬೂಮು, ಇದು ಲೋ ಬೂಮು, ಈ ಕಡೆ ಲೈಟು. ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡ್ರಿ ಈ ಮಿರರ್ ಜಾಸ್ತಿ ನಾವು ಹಿಂದ್ಗಡೆ ಬರೋ ಗಾಡಿ ನೋಡೋದಕ್ಕೆ ಯೂಸ್ ಮಾಡೋದಕ್ಕಿಂತ ಈ ಥರ ಯೂಸ್ ಮಾಡೋದೇ ಜಾಸ್ತಿ. ಇದು ಮೂಗು, ಬಾಯಿ, 2 ಕಣ್ಣು, 2 ಕೊಂಬು, ಗೋಳಿ ಅಂತಂದು ಹೇಳ್ಬೋದು. ಇದನ್ನ ಸೈಡ್ ಲೈಟ್ ನೋಡೋದಾದ್ರೆ ಆಲೋಚನ್ ಸೈಡ್ ಲೈಟ್ ಸಿಗುತ್ತೆ. ನಿಮಗೆ ವೀಲ್ಸ್ ನೋಡೋದಾದ್ರೆ 2 ಕಡೆ 70 ಇಂಚ್ ಅಲೈ ವೀಲ್ ಸಿಗುತ್ತೆ, ಮತ್ತು 2 ಸೈಡ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ನಿಮಗೆ ಫ್ರಂಟಲ್ಲಿ 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ 120 ಸೆಕ್ಷನ್ ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ. 2 ಸೈಡ್ ಟ್ಯೂಬ್ಲೆಸ್ ಟೈರ್ಸ್ ಸಿಗುತ್ತೆ. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಕುತ್ಕೊಳ್ಳೋಕೆ ಆರಾಮಾಗಿ ಎಷ್ಟು ದೂರ ಬೇಕಾದ್ರೂ ರೈಡ್ ಮಾಡ್ಬೋದು. ಟಾಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಸಸ್ಪೆನ್ಷನ್ ಮಾತ್ರ ಸಾಕಾಗಿದೆ ಅಂತಂದು ಹೇಳ್ಬೋದು. ಈ ಗಾಡಿ ಸಿಟ್ಟಿಂಗ್ ಪೊಸಿಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಂದು ಹೇಳ್ಬೋದು. ರೈಡಿಂಗ್ ಪೊಸಿಷನ್ ಮಾತ್ರ ಸಾಕಾಗಿದೆ. ಇಲ್ಲಿ ಸ್ಮೈಲ್ ಇಲ್ಲಿ ನೋಡ್ರಿ, ಈ ಇಮೇಜಸ್ ಸ್ಮೈಲ್ಸ್, ಇದೊಂದು ಸ್ಮೈಲು, ಇದು ಸ್ಮೈಲು, ಇದು ಸ್ಮೈಲು, ಇದು ಸ್ಮೈಲು. ಅದು ಬಿಟ್ಟರೆ ಅವ್ರ ಇನ್ಸ್ಟಾಗ್ರಾಮಲ್ಲೂ ಸ್ಮೈಲು. ಲಾಜಿಕ್ ಏನಪ್ಪ ಅಂತಂದರೆ, ಇರೋವಷ್ಟು ದಿವಸ ಖುಷಿಯಾಗಿರ್ಬೇಕು, ಸತ್ತಾಗ ಹೊತ್ಕೊಂಡು ಹೋಗೋದೇನೇ ಇಲ್ಲ. ಹಂಗಂತ ಯಾರೇನೋ ಮಾತಾಡ್ತಾರಂತ ನಮ್ಮ ಖುಷಿ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕಾಗಲ್ಲ. ಮಾತಾಡೋರೆಲ್ಲ ಮಾತಾಡೋರೇನೋ ನಮಗೇನು ತಂದಾಗಲ್ಲ. ಇರೋವಷ್ಟು ದಿವಸ ಖುಷಿಯಾಗಿರೋಣ, ಎಲ್ಲರ ಜೊತೆ ಖುಷಿಯಾಗಿ ನಕ್ಕಂತ ಮಾತಾಡ್ಕೊಂತ ಇರೋಣ. ನಿಮಗೆ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಟ್ವಿನ್ ಸ್ಪಾರ್ಕ್ಸ್ DTSI ಆಯಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. DTSI ಅಂದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ಸ್ ಇಗ್ನಿಷನ್. ಈ ಇಂಜಿನ್ ಟಾರ್ಕ್ ನೋಡೋದಾದ್ರೆ 18.55 Nm ಟಾರ್ಕ್ ಅಲ್ಲಿ 7,000 RPM ಜನರೇಟ್ ಮಾಡುತ್ತೆ. ಇದು ಮ್ಯಾಕ್ಸಿಮಮ್ ಪವರ್ ನೋಡಿದ್ರೆ 20.11 bhp ಮ್ಯಾಕ್ಸಿಮಮ್ ಪವರ್ ಆಗಿರುತ್ತೆ. ಇದರಲ್ಲಿ ಟ್ವಿನ್ ಸ್ಪಾರ್ಕ್ ಪ್ಲಗ್ ಬರುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗೇರ್ ನೋಡೋದಾದ್ರೆ ನಿಮಗೆ 5 ಸ್ಪೀಡ್ ಗೇರ್ ಸಿಗುತ್ತೆ, 6 ಸ್ಪೀಡ್ ಏನು ಸಿಗಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಗೇರ್ ಅಲ್ಲಿ ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಂದು ಹೇಳ್ಬೋದು. ಸ್ಪೀಡ್ಗೆ ಗುರು ನಮ್ಮ ಹುಡುಗರು ಸೈಕ್ ಆಗಿರೋದು ನೋಡ್ರಿ. ಎಕ್ಕ ಮುಖ ಹೊಡೆದ್ರಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಅಷ್ಟೊಂದು ಮೈಲೇಜ್ ಬರಲ್ಲ. ಒಂದು 30-35 ಬರೋದಕ್ಕೆ ಹೆಚ್ಚಾಯ್ತು. ಇಲ್ಲಿ ನೋಡಿದ್ರೆ ಕ್ರಾಶ್ ಕಾರ್ಡ್ ಸಿಗುತ್ತೆ. ಇದು ಬಹಳ ಯೂಸ್ಫುಲ್ ಅಂತಂದು ಹೇಳ್ಬೋದು. ಯಾಕೆಂದ್ರೆ ಈ ಗಾಡಿ ಬಿತ್ತು ಅಂದ್ರೆ ಈ ಮಾಸ್ಕ್ ಎಲ್ಲ ಫುಲ್ ಹೊಡೆದೋಗೋ ಚಾನ್ಸಸ್ ಬಹಳ ಇರುತ್ತೆ. ಹಂಗಾಗಿ ಕ್ರಾಶ್ ಕಾರ್ಡ್ ಇದ್ರೆ ಬಹಳ ಯೂಸ್ಫುಲ್ ಅಂತಂದು ಹೇಳ್ಬೋದು. ಅದು ಬಿಟ್ರೆ ನಿಮ್ಗೆ ಈ ಕಡೆ ಬಂದ್ರೆ ಬ್ರೇಕ್ ಸಿಗುತ್ತೆ. ಹಂಗೆ ನಿಮ್ಗೆ ಹಿಂದ್ಗಡೆ ಬಂದ್ರೆ ಇಲ್ಲಿ ನೋಡಿ ಬ್ಲಾಕ್ ಕಲರ್ ಸೈಲೆನ್ಸರ್ ಯಾವ ತರ ಇದೆ ಅಂದ್ರೆ ಸೈಲೆನ್ಸರ್ ಮಾತ್ರ ಸಕಾಲಾಗಿದೆ. ಸೌಂಡ್ ಚೆನ್ನಾಗಿ ಬರುತ್ತೆ, ಅಷ್ಟೇನು ಇರಿಟೇಷನ್ ಸೌಂಡೇ ಇಲ್ಲ. ಸೌಂಡ್ ಮಾತ್ರ ಕ್ರೇಜಿ ಅಂತಂದು ಹೇಳ್ಬೋದು. ಫುಲ್ ಸ್ಮೂತ್ ಆಗಿದೆ ಅಂತಂದು ಹೇಳ್ಬೋದು ಸೌಂಡ್. ನಿಮ್ಗೆ ಹಿಂದ್ಗಡೆ ಸಸ್ಪೆನ್ಷನ್ ನೋಡಿದ್ರೆ 5 ವ್ಯಾಟ್ ಅಡ್ಜಸ್ಟಬಲ್ ನೈಟಾಕ್ ಶಾಕ್ ಅಬ್ಜಸ್ಟ್ ಕೊಟ್ಟಿದ್ದಾರೆ. ಹಿಂದ್ಗಡೆ ನೋಡಿದ್ರೆ ಹಿಂದ್ಗಡೆ ಟೈರ್ ಲ್ಯಾಂಪ್ LED ಟೈರ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಸೈಡ್ ಲೈಟ್ ಅಲಾಜನ್ ಸೈಡ್ ಲೈಟ್ ಸಿಗುತ್ತೆ. ನಿಮ್ಗೆ ಈ ಕಡೆ ಸೈಡ್ ನೋಡಿದ್ರೆ ಇಲ್ಲಿ ಸ್ಯಾರಿ ಗಾರ್ಡ್ ಸಿಗುತ್ತೆ. ಹಿಂದ್ಗಡೆ ಕುತ್ಕೊಳ್ಳೋಕೆ ಫುಟ್ ರೆಸ್ಟ್ ಸಿಗುತ್ತೆ ನಿಮ್ಗೆ. ಅದು ಬಿಟ್ರೆ ಇಲ್ಲಿ ನೋಡಿದ್ರೆ 3D ಪಲ್ಸರ್ 3D ಲೋಗೋ ಕೊಟ್ಟಿದ್ದಾರೆ. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ಈ ಚೈನ್ ಸ್ಪೆಕರ್ದ ಮೇಜರ್ ಪ್ರಾಬ್ಲಮ್ ಬರೋದು. ಯಾಕೆಂದ್ರೆ ಇದೇನು ಅಷ್ಟು ಕವರ್ ಇಲ್ಲ. ಬೇಜಾನ್ ಮಣ್ಣು ಅವೆಲ್ಲ ಹೋಗಿ ಕುತ್ಕೊಂಡು ಅಂದ್ರೆ ಚೈನ್ ಪಾಕೆಟ್ ಬೇಗ ಹೋಗುತ್ತೆ. ಮೀಟರ್ ಬಗ್ಗೆ ನೋಡಿದ್ರೆ ಮೀಟರು 1 ಮೀಟರು ಈಟನ್ನು ಅಳೆಯೋಕೆ ಥರ್ಮೋಮೀಟರ್. ಇದು ನಿಮಗೆ RPM ತೋರಿಸುತ್ತೆ, ಇದು ನಿಮಗೆ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಶನ್ ಮಾಡುತ್ತೆ, ಇಲ್ಲಿ ನಿಮಗೆ ಗಾಡಿ ಎಷ್ಟು ಹೊಡೆಯ ಅಂತ ತೋರಿಸುತ್ತೆ. ಇಲ್ಲಿ ನೀವು ಟ್ರಿಪ್ ಸೆಟ್ ಮಾಡ್ಕೋಬಹುದು. ನೀವೆಲ್ಲರೂ ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಹೋಗಿ ಬಂದ್ವಿ ಏನು ಅಂತ ನೋಡೋಕೆ ಇಲ್ಲಿ ಸೆಟ್ ಮಾಡ್ಕೋಬಹುದು. ನೀವು ಈ ಕಡೆ ನೋಡಿದ್ರೆ ಇದು ಐ ಬೂಮು ಲೋ ಬೂಮು, ಇದು ಸೈಡ್ ಇಂಡಿಕೇಶನ್, ಮತ್ತೆ ಇದು ಹಾರನ್ನು ಲೌಡ್ ಆಗಿದೆ ಹಾರನ್ ಮಾತ್ರ. ನೀವು ಈ ಕಡೆ ನೋಡಿದ್ರೆ ಇದು ಇಂಜಿನ್ ಆಫ್ ಮಾಡೋದು, ಇದು ಶೆಲ್ಫ್. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಬರೀ ಸೌಂಡ್ ಯಾವ ತರ ಬರುತ್ತೆ ಅಂತ. ಸೌಂಡ್ ಮಾತ್ರ ಕ್ರೇಜಿ ಅಂತಂದು ಹೇಳ್ಬೋದು. ಇದು ಸೀಟ್ ಹೈಟ್ ನೋಡಿದ್ರೆ 795 mm ಇದೆ. ಈ ಸೀಟ್ ನೋಡಿದ್ರೆ ಮೆತ್ತ ಚೆನ್ನಾಗಿದೆ.
ಆದ್ರೆ ಹಿಂದ್ಗಡೆ ಕುತ್ಕೊಂಡವರಿಗೆ ಸ್ವಲ್ಪ ಕಷ್ಟ, ಯಾಕೆಂದ್ರೆ ಹಿಂದ್ಗಡೆ ಸ್ವಲ್ಪ ಹಾರ್ಡ್ ಇದೆ. ಈ ಹಿಂದ್ಗಡೆ ಸೀಟಲ್ಲಿ ಬೆಡ್ಶೀಟ್ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದೀನಿ ಟ್ರಿಪ್ ಹೋದಾಗ ಒಂದು ಟೈಮ್. ಮುಂದ್ಗಡೆ ಕುತ್ಕೊಂಡವ್ರಿಗೆ ಮಾತ್ರ ಸ್ವಲ್ಪ ಕಂಫರ್ಟಬಲ್ ಇದೆ, ಸ್ವಲ್ಪ ಮೆತ್ತಗಿದೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಹೇಳೋದಾದ್ರೆ ಇದು ಟೋಟಲ್ 15 ಲೀಟರ್ ಪೆಟ್ರೋಲ್ ಇಡಿಸಿದೆ. ಅವರೇಜ್ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೆ ಆರಾಮಾಗಿ ಒಂದು ಫುಲ್ ಟ್ಯಾಂಕ್ ಅಲ್ಲಿ 600 ಕಿಲೋಮೀಟರ್ ಹೋಗ್ಬೋದು. ಟೋಟಲ್ ಆಗಿ ಗಾಡಿ ಈ ತರ ಕಾಣಿಸುತ್ತೆ ಅಂತಂದ್ರೆ ಹೇಳ್ಬೋದು. ಗಾಡಿ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಬರೀ ಗಾಡಿ ಬಗ್ಗೆ ಹೇಳಿದ್ ಸಾಕು, ಇವಾಗ ಒಂದು ರೈಡ್ ಹೋಗೋಣ, ಗಾಡಿ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ ಫಾರ್ ರೈಡ್. ಯಾವ್ದೇ ಸ್ಟ್ರೆಸ್ ಇಲ್ದಂಗೆ 110 120 ಆರಾಮ್ ಹೊಡಿತೈತಿ. ಆರಾಮ 100 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಅಂತಂದು ಹೇಳ್ಬೋದು ಈ ಗಾಡಿನ. ಇಷ್ಟ ತನಕ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸೋಣ.